ಹಾಯ್ ನಮಸ್ಕಾರ, ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಅಷ್ಟಮಿಯಲ್ಲಿ ನೈವೇದ್ಯಕ್ಕೆ ಮಾಡುವ 2 ರೀತಿಯ ಉಂಡೆಯನ್ನು ಮಾಡಿ ತೋರಿಸ್ತಾ ಇದ್ದೆ. ಒಂದು ಅವಲಕ್ಕಿ ಉಂಡೆ, ಇನ್ನೊಂದು ಶುಂಠಿ ಉಂಡೆ. ನನ್ನೆಲ್ಲ ವೀಕ್ಷಕರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಉಂಡೆಯನ್ನು ಯಾವ ರೀತಿ ಮಾಡೋದು ಕಾಂಬ ಬನ್ನಿ. ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೆ. ಅದರಲ್ಲಿ 1 ಚಮಚ ತುಪ್ಪವನ್ನು ಹಾಕಿ ಸ್ವಲ್ಪ ಗೇರು ಬೀಜ ಮತ್ತು ಬಾದಾಮಿಯನ್ನು ಪೀಸ್ ಮಾಡಿ ಹಾಕಿ ಸ್ವಲ್ಪ ಕೆಂಪಾಗೋ ತನಕ ಹುರಿದು ತೆಗೆದಿಟ್ಕೊಂಡಿದ್ದೆ. ಅದೇ ಬಾಣಲೆಯಲ್ಲಿ ಈಗ 1 ಲೋಟ ಅವಲಕ್ಕಿಯನ್ನು ಹಾಕಿ ಗರಿ ಗರಿ ಹಾಕೋ ತನಕ ಹುರ್ಕಣ್ಕೊ. ತುಪ್ಪವನ್ನು ಸೇರಿಸಿ ಹುರಿಯೋದ್ರಿಂದ ಅವಲಕ್ಕಿ ಪರಿಮಳ ಲಾಯ್ಕಾಯಿ ಬತ್ತು, ಉಂಡೆಯ ರುಚಿಯು ಲಾಯ್ಕತ್ತು. ಜಾಸ್ತಿ ಹೊತ್ತು ಬೇಕಾತಿಲ್ಲ, ಒಂದು 2-3 ನಿಮಿಷದಲ್ಲೆಲ್ಲ ಅವಲಕ್ಕಿ ಗರಿ ಗರಿ ಆಯ್ತು. ಉರಿಯನ್ನು ಮಾತ್ರ ಸಣ್ಣ ಇಟ್ಕೊಂಡು ಹುರ್ಕೊಂಡು, ದೊಡ್ಡ ಉರಿಯಲ್ಲಿ ಹುರ್ಕೊಂಡ್ರೆ ಅವಲಕ್ಕಿ ಕೆಂಪಾಯಿ ಹೋಗೋ ಸಾಧ್ಯತೆ ಇರುತ್ತೆ. ಅವಲಕ್ಕಿ ಹುರಿದಾಯಿತು, ಉರಿಯನ್ನು ಆಫ್ ಮಾಡಿದ್ದೆ. ತಣ್ಣಗಾಪಕ್ಕೆ ಬಿಟ್ಕಣ್ಕೊ. ತಣ್ಣಗಾದ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿಯನ್ನು ಮಾಡ್ಕಣ್ಕೊ. ತುಂಬ ನುಣ್ಣಗಿನ ಪುಡಿ ಮಾಡ್ಕೊಂಬದು ಕಷ್ಟ, ಸಣ್ಣಕ್ಕೆ ತರಿ ತರಿ ಉಳಿತಿದ್ರಲ್ಲಿ ಸಾಧ್ಯವಾದಷ್ಟು ನುಣ್ಣಗೆ ಪುಡಿ ಮಾಡ್ಕೊಂಡು ಒಂದು ಬೌಲಿಗೆ ಹಾಕಣ್ಕೊ. ಇದಕ್ಕೆ ಈಗ ಹುರಿದಿಟ್ಟ ಗೇರು ಬೀಜ ಬಾದಾಮಿಯನ್ನು ಸೇರಿಸ್ಕೊಂಡಿದ್ದೆ. ದ್ರಾಕ್ಷಿಯನ್ನು ಬೇಕಾದರೆ ಸಹ ಸೇರಿಸ್ಕೊಂಡ್ಲಕ್ಕೂ ನಾನಿಲ್ಲಿ ಸೇರಿಸ್ತಾ ಇಲ್ಲ. ಒಂದು ಸ್ವಲ್ಪ ಒಣ ಕೊಬ್ಬರಿಯನ್ನು ತುರಿದು ಸೇರಿಸ್ಕೊಂಡಿದ್ದೆ. ಈಗ ಪಾಕವನ್ನು ತಯಾರು ಮಾಡ್ಕೊಂಬ. 1 ಲೋಟ ಅವಲಕ್ಕಿ ತಗೊಂಡಿದ್ದೆ. ಅರ್ಧ ಲೋಟಕ್ಕಿಂತ ಚೂರು ಕಡಿಮೆ ಬೆಲ್ಲವನ್ನು ಹಾಕ್ಕೊಂಡಿದ್ದೆ. ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿ ಪಾಕವನ್ನು ತಯಾರು ಮಾಡ್ಕೊಳ್ಕು. ಇದಕ್ಕೆ ಗಟ್ಟಿ ಪಾಕ ಎಲ್ಲ ಬೇಕಂತಿಲ್ಲ, ಒಂದೆಳೆ ಪಾಕ ಅದು ಯಾವುದು ಬೇಡ. ಬೆಲ್ಲ ಕರಗಿ ಸ್ವಲ್ಪ ಅಂಟು ಪಾಕ ಬರ್ತಲ್ಲ ಅಷ್ಟಾದರೆ ಸಾಕು. ನಾನಿಲ್ಲಿ ಡಬ್ಬಿ ಬೆಲ್ಲವನ್ನು ಉಪಯೋಗಿಸಿದ್ದೆ, ಹಾಗಾಗಿ ಡೈರೆಕ್ಟಾಗಿ ಉಪಯೋಗಿಸ್ತಾ ಇದ್ದೆ. ಅಂಗಡಿಯಲ್ಲಿ ಬಪ್ಪು ಅಚ್ಚು ಬೆಲ್ಲ ಎಲ್ಲ ಆದರೆ ಸ್ವಲ್ಪ ಸೋಸಿ ಉಪಯೋಗಿಸೋದು ಒಳ್ಳೆಯದು, ಅದರಲ್ಲಿ ಕಲ್ಲು ಮಣ್ಣೆಲ್ಲ ಇರುವ ಸಾಧ್ಯತೆ ಇರುತ್ತೆ. ಈಗ ಅಂಟು ಪಾಕ ರೆಡಿ ಆಯಿತು. ಉರಿಯನ್ನು ಆಫ್ ಮಾಡ್ಕೊಂಡು ಹುಡಿ ಮಾಡಿ ಇಟ್ಟ ಅವಲಕ್ಕಿಗೆ ಸೇರಿಸ್ಕಣ್ಕು. ತುಂಬ ಏರು ಪಾಕ ಎಲ್ಲ ಮಾಡ್ಕೊಂಡ್ರೆ ಗಟ್ಟಿ ಗಟ್ಟಿ ಉಂಡೆ ಆಯ್ತು. ಸ್ಮೂತ್ ಆದ ಉಂಡೆ ಬೇಕಾದರೆ ಈ ಥರ ಅಂಟು ಪಾಕ ಮಾಡ್ಕೊಂಡ್ರೆ ಸಾಕು. ಪಾಕವನ್ನು ಅವಲಕ್ಕಿಗೆ ಎಷ್ಟು ಬೇಕಂತ ಕಂಡು ಪಾಕವನ್ನು ಸೇರಿಸೋದು ಒಳ್ಳೆಯದು. ಒಂದು ವೇಳೆ ಬೆಲ್ಲ ಉಳಿದ್ರೆ ಅದನ್ನು ಬದಿಗಿಡ್ಲಕ್ಕೆ ನಾನು ಸ್ವಲ್ಪ ಬೆಲ್ಲ ಹೆಚ್ಚಾಯ್ತು, ಅದನ್ನು ಇಟ್ಕೊಂಡಿದ್ದೆ. ಶುಂಠಿ ಉಂಡೆ ಮಾಡೋಷ್ಟೊತ್ತಿಗೆ ಅದನ್ನು ಉಪಯೋಗಿಸ್ಕೊಳ್ಲಕ್ಕೆ. ಈಗ ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಪುಡಿ ಮಾಡಿ ಸೇರಿಸ್ಕೊಂಡು ಒಂದು 5 ನಿಮಿಷ ಹಾಗೆ ನೆನೆಯೋಕ್ಕೆ ಬಿಡ್ಕೊ. ಆವಾಗ ಅವಲಕ್ಕಿ ಪಾಕವನ್ನೆಲ್ಲ ಲಾಯ್ಕಾಯಿ ಎಳ್ಕೊಳತ್ತು. ಬಿಸಿ ಬಿಸಿ ಉಂಡೆ ಕಟ್ಟುವುದು ಕಷ್ಟ, ಪಾಕವು ಲಾಯ್ಕಾಯಿ ಎಳ್ಕೊಳತ್ತು ಒಂದು 5 ನಿಮಿಷ ಬಿಟ್ಟರೆ. ತಣ್ಣಗಾದ ಮೇಲೆ ಬೇಕಾದ ಸೈಜಲ್ಲಿ ಉಂಡೆಯನ್ನು ಕಟ್ಕೊಂಡ್ರೆ ಶ್ರೀಕೃಷ್ಣ ಪ್ರಿಯ ಅವಲಕ್ಕಿಯ ಉಂಡೆ ನೈವೇದ್ಯಕ್ಕೆ ರೆಡಿ ಆಯಿತು. ಈಗ ಶುಂಠಿ ಉಂಡೆ ಯಾವ ರೀತಿ ಮಾಡೋದು ಕಾಂಬ ಬನ್ನಿ. ಮಿಕ್ಸಿ ಜಾರಿಗೆ ಕುಟ್ಟಾಣಿಯಲ್ಲಿ ಸ್ವಲ್ಪ ಕುಟ್ಟಿ ಹುಡಿ ಮಾಡ್ಕೊಂಡ ಶುಂಠಿಯನ್ನು ಹಾಕ್ಕೊಂಡಿದ್ದೆ. ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಮಿಕ್ಸಿ ಜಾರ್ ಹಾಳಾಗಿ ಹೋಗೋ ಸಾಧ್ಯತೆ ಇರುತ್ತೆ. ನುಣ್ಣಗೆ ಹುಡಿ ಮಾಡಿ ಜರಡಿ ಹಿಡ್ಕೊಂಡು ತಗೊಂಡ್ಕು. ಈಗ ಪಾಕವನ್ನು ತಯಾರು ಮಾಡ್ತಾ ಇದ್ದೆ. ಉಳಿದ ಪಾಕಕ್ಕೆ ಮತ್ತೊಂದು ಚಮಚ ಬೆಲ್ಲವನ್ನು ಹಾಕಿ 1 ಚಮಚ ತುಪ್ಪವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಒಂದೆಳೆ ಪಾಕ ಮಾಡ್ಕೊಂಡ್ರೆ ಶುಂಠಿ ಉಂಡೆಗೆ ಹದವಾದ ಪಾಕ ತಯಾರಾಯ್ತು. ಇದು ಸ್ವಲ್ಪ ಪಾಕ ಬತ್ತಾ ಇತ್ತು, ಇನ್ನೊಂದು 2 ನಿಮಿಷದಲ್ಲಿ ಏರ್ ಪಾಕ ಬತ್ತು. ಈಗ ಕಾಣಿ ಸ್ವಲ್ಪ ಜೋರಾಗಿ ಕುದಿ ಬತ್ತಾ ಇತ್ತು. ಇಷ್ಟ ಆದರೆ ಏರಾದ ಪಾಕ ಬತ್ತು. ಪಾತ್ರೆಯ ಬಿಸಿಗೆ ಮತ್ತೊಂದು ಸ್ವಲ್ಪ ಪಾಕ ಬತ್ತದು. ಈಗ ಉರಿಯನ್ನು ಆಫ್ ಮಾಡಿ ಹುಡಿ ಮಾಡಿ ಜರಡಿ ಹಿಡ್ದು ಇಟ್ಕೊಂಡ ಶುಂಠಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೆ. ಶುಂಠಿ ಪುಡಿಯನ್ನು ಹಾಕಿ ಸರಿ ಮಾಡಿ ಮಿಕ್ಸ್ ಮಾಡ್ಕೊಳ್ಕೊ. ಇದನ್ನು ಅಷ್ಟೇ ಒಂದು 2 ನಿಮಿಷ ಬಾಣಲೆಯಲ್ಲಿ ಸ್ವಲ್ಪ ತಣ್ಣಗಾಗೋ ತನಕ ಹಾಗೆ ಬಿಟ್ಕೊಳ್ಕೊ. ಆವಾಗ ಪಾಕ ಎಲ್ಲ ಸರಿ ಸೆಟ್ ಆಯ್ತು. ಆ ಬಿಸಿಗೆ ಮತ್ತೊಂದು ಸ್ವಲ್ಪ ಪಾಕ ಬಂದಂಗೂ ಆಯ್ತು. ಸ್ವಲ್ಪ ತಣ್ಣಗಾದ್ರ ಮೇಲೆ ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಸಣ್ಣ ಸಣ್ಣ ಉಂಡೆಯನ್ನಾಗಿ ಮಾಡ್ಕೊಂಡ್ರೆ ಶುಂಠಿ ಉಂಡೆ ತಯಾರಾಯ್ತು. ಬಾಣಂತಿಯರಿಗೆ ಸಾಮಾನ್ಯವಾಗಿ ಈ ಉಂಡೆಯನ್ನು ಮಾಡಿಕೊಡ್ತರು. ಕೃಷ್ಣ ಹುಟ್ಟಿದ ದಿವಸ ದೇವಕಿ ಬಾಣಂತಿ ಅಲ್ದ, ಹಾಗಾಗಿ ದೇವಕಿಗೋಸ್ಕರ ಈ ಉಂಡೆಯನ್ನು ನೈವೇದ್ಯಕ್ಕೆ ಇಡುವುದಮ್ರು. ನಮ್ಮಲ್ಲಿ ಪ್ರತಿ ವರ್ಷ ಇದೇ ರೀತಿ ಶುಂಠಿ ಉಂಡೆಯನ್ನು ಮಾಡಿ ನೈವೇದ್ಯಕ್ಕೆ ಇಡುವ ಪದ್ಧತಿ ಇತ್ತು. ರುಚಿ ರುಚಿಯಾದ ಶುಂಠಿ ಉಂಡೆ ಮತ್ತು ಅವಲಕ್ಕಿ ಉಂಡೆ ತಯಾರಾಯಿತು. ಈ ಸಲ ಅಷ್ಟಮಿಗೆ ನೀವು ಸಹ ಈ ರೀತಿ ಉಂಡೆಯನ್ನು ತಯಾರು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿಯವರೆಗೂ ನಮಸ್ಕಾರ.